आप देख रहे हैं MS न्यूज। मैं आपके साथ मोहिद्दीन इनामदार। आइए आज की खबर पर नजर डालते। ವಿಶೇಷವಾಗಿ ಪತ್ರ ಮಿತ್ರ ಬಂಧುಗಳಿಗೆ ನಮಸ್ಕರಿಸುತ್ತೇನೆ. ಈ ದಿಶೆಯಲ್ಲಿ ಇವತ್ತಿನ ದಿವಸ ನಾವು ಇಲ್ಲಿ ಕೂಡಿದ್ದು ವಕ್ಫ್ ಸ್ಟೇಟ್ ವಕ್ಫ್ ಬೋರ್ಡಿನ ಚರ್ಚೆಗೋಸ್ಕರ. ಅದು ಏನೆಂದರೆ, ರಾಜ್ಯದ ವಕ್ಫ್ ಬೋರ್ಡಿನ ಚೇರ್ಮನ್ಶಿಪ್ ಬಗ್ಗೆ ಬಹಳ ಗಂಭೀರವಾಗಿ ಚಿಂತನೆ ನಡೆದಿದೆ. ಆ ದಿಶೆಯಲ್ಲಿ ನಾವು ಈ ವೇದಿಕೆ ಮೇಲೆ ಗಣ್ಯಮಾನ್ಯರು ನೆರವೇರಿಸಿದ್ದೇವೆ. ಈ ದಿಶೆಯಲ್ಲಿ ವಿಶೇಷವಾಗಿ ನಾನು ವಕ್ಫ್ ಮಿನಿಸ್ಟರ್ ಅಂತ ಸನ್ಮಾನ್ಯ ಶ್ರೀ ಜಮೀರ್ ಅಹಮದ್ ಸಾಹೇಬರಿಗೆ, ಸಿದ್ದರಾಮಯ್ಯ ಸಾಹೇಬರಿಗೆ, ಮುಖ್ಯಮಂತ್ರಿ ಅಂತ ಸಿದ್ದರಾಮಯ್ಯ ಸಾಹೇಬರಿಗೆ ಮತ್ತು ನಮ್ಮ AICC ಅಧ್ಯಕ್ಷರಂತ ಖರ್ಗೆ ಸಾಹೇಬ್, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ ವಿಶೇಷವಾಗಿ ನಾನು ಹೇಳಬಯಸುತ್ತೇನೆ. ಇದೊಂದು ಬಹಳ ಮುಸ್ಲಿಂ ಸಮಾಜದ ಚಿಂತಕ ವಿಷಯ. ಈ ದಿಶೆಯಲ್ಲಿ ನಾವು ಬಹಳ ಎಚ್ಚರಿಕೆಯಿಂದ, ದುಣುಕಲಾರದೆ ಎಲ್ಲರೂ ಶಾಸಕರು, MP ಗಳು ಮತ್ತು ಗಣ್ಯಮಾನ್ಯರಿಗೆ ತಗೊಂಡು ಚರ್ಚಿಸಿ ನಿರ್ಣಯ ತಗೋಬೇಕು. ಯಾಕಂದ್ರೆ ಮೊನ್ನೆ ತಾನೇ 3 ಜನರಿಗೆ ವಕ್ಫ್ ಬೋರ್ಡ್, ಸ್ಟೇಟ್ ವಕ್ಫ್ ಬೋರ್ಡ್ನ 3 ಜನರಿಗೆ ನಾಮಿನೇಟ್ ಮಾಡಿದ್ದಾರೆ. ಆ ದಿಶೆಯಲ್ಲಿ 2 ಚುನಾಯಿತ ಸದಸ್ಯರು ಇದ್ದಾರೆ. ಅದು ಅಲ್ಲದೆ ಸುಮಾರು 11 ಮಂದಿ ಕಾನ್ಸ್ಟಿಟ್ಯೂಟ್ ಬಾಡಿ ಇದೆ. ಎಲ್ಲರಿಗೆ ತಮ್ಮ ಚರ್ಚಿಸಿ ವಿಶೇಷವಾಗಿ ಎಲ್ಲರಿಗೆ ತಿಳಿಸಿ ಹೇಳಿಸಿ ನಾವು ನಿರ್ಣಯ ತಗೋಬೇಕಾಗ್ತದೆ. ಸನ್ಮಾನ್ಯ ಶ್ರೀ ಜಮೀರ್ ಅಹಮದ್ ಸಾಹೇಬರು ತಮ್ಮ ಮನಸ್ಸಿಗೆ ಬಂದಾಗೆ ವರ್ತಿಸುತ್ತಾರೆ. ಇದು ನಮ್ಮ ವೈಯಕ್ತಿಕ ಮನೆಯ ವಿಷಯ ಅಲ್ಲ, ಇಡೀ ರಾಜ್ಯದ, ನಮ್ಮ ಸಮಾಜದ ಏಳಿಗೆಗಾಗಿ ನಾವು ಯೋಚಿಸಿ ವಿಚಾರ ಹೆಜ್ಜೆ ಇಡಬೇಕಾಗ್ತದೆ. ಅವ್ರು ಏನು ಹೇಳ್ತಾರಂದ್ರೆ, ನಾನು ಇಂಥವ್ರಿಗೆ ನಾನು ಮಾಡ್ತೀನಿ ಅಂತೇಳಿ ಪ್ರಾಮಿಸ್ ಮಾಡೀನಿ, ಮಾಡ್ಬೇಕಾಗತ್ತೆ ಹೇಳ್ತಾರೆ. ಆದರೆ ಡೆಮೋಕ್ರಸಿನಲ್ಲಿ ಆ ತಳದ ನಡೆಯಲ್ಲ. ಯಾಕಂದರೆ ಬಹಳಷ್ಟು ಶಾಸಕರು ಇದ್ದಾರೆ, ಮೈನಾರಿಟಿ ಸಮಾಜದವರು, MP ಗಳು ಇದ್ದಾರೆ, ಗಣ್ಯಮಾನ್ಯರು ಇದ್ದಾರೆ ಮತ್ತು ಬೋರ್ಡ್ ಮೆಂಬರ್ಸು, ಸದಸ್ಯರು ಇದ್ದಾರೆ. ಆ ದಿಶೆಯಲ್ಲಿ ಎಲ್ಲರಿಗೆ ತಮ್ಮ ವಿಶ್ವಾಸನಲ್ಲಿ ತೆಗೆದುಕೊಂಡು ಯಾರು ಮಾಡಿದರೆ ಒಳ್ಳೆಯದಾಗುವುದು. ಯಾಕಂದರೆ ಬಹಳಷ್ಟು ಸದಸ್ಯರ ಮೇಲೆ ಕ್ರಿಮಿನಲ್ ಕೇಸಸ್ಸು ಇದೆ. ಅದು ವಿಚಾರ ಮಾಡಲಾರ್ದೆ ತಾವೇನು ನಿರ್ಣಯ ತಗೋತೀರಿ, ಇದನ್ನು ತಪ್ಪು. ಮುಂದಿನ ದಿಶೆಯಲ್ಲಿ ಈ ಥರದ ಆಗ್ತಕ್ಕದ್ದಲ್ಲ. ಇದು ಒಂದು ನನ್ನ ಕಳಕಳಿಯ ಮನವಿ, ರಿಕ್ವೆಸ್ಟ್ ಮಾಡ್ಕೊಳತ್ತೇವೆ ನಾವು. ನನಗೋಸ್ಕರ ಅಲ್ಲ, ನಮ್ಮ ಕಮ್ಯುನಿಟಿಗೋಸ್ಕರ. ದಯವಿಟ್ಟು ತಾವೆಲ್ಲರೂ ಭಾಳ ಎಚ್ಚರಿಕೆಯಿಂದ, ಭಾಳ ಗಂಭೀರವಾಗಿ ಚಿಂತನೆ ಮಾಡಿ ಒಳ್ಳೆಯವರಿಗೆ ರಾಜ್ಯದ ವಕ್ಫ್ ಬೋರ್ಡಿನ ಚೇರ್ಮನ್ ಮಾಡ್ಬೇಕಂತೇಳಿ ನಂದು ಕಳಕಳಿಯ ವಿನಂತಿ.